ಈ ನಡುವೆ ಕಾಂಗ್ರೆಸ್ನ ಶಾಸಕ ಬಾಲಕೃಷ್ಣ ಅವರು ಕೂಡ ರಾಮ ಮಂದಿರದ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲರಿ ದೇವಸ್ಥಾನನೇ ಕಟ್ಟಿಲ್ಲ ನೆಟ್ಟಿಗೆ ನಾನು ಯಾಕೆ ಹೋಗಿ ಅಲ್ಲಿಗೆ ಪೂಜೆ ಮಾಡಿಸ್ಲಿ ಅಂತ ಅವ್ರು ಹೇಳ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಮ ರಾಜಕೀಯ, ರಾಮ ಮಂದಿರ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣವೇ ಆಗಿಲ್ಲ. ಇದು ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳ್ತಾ ಇರೋದು. ರಾಜಕೀಯ ಉದ್ದೇಶದಿಂದ ಅರ್ಲಿಯರ್ ಆಗಿ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಂತಹ ರಾಜಕೀಯ ಕಾರ್ಯಕ್ರಮಕ್ಕೆ ಹೋಗಬೇಕಾ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಯಾವುದೇ ಒಂದು ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಬೇಕಲ್ವನ್ರಿ. ಯಾರು ಅರ್ಧಂಬರ್ಧ ಕಟ್ಟರೆ ಮನೆಗೆ ಹೋಗಿ ಗ್ರೂಪ್ ಪ್ರವೇಶ ಮಾಡ್ತಾರೇನ್ರಿ? ಮಾಡ್ತಾರಾ? ಇನ್ನು ಗರ್ಭಗುಡಿನೇ ಮುಗಿಸಿಲ್ಲ, ಆಗಲೇ ಹೋಗಿ ಇವ್ರು ಚುನಾವಣೆ ದೃಷ್ಟಿಯಿಂದ ಹೊರಗಡೆ ಬಂದು ಅದನ್ನು ಉದ್ಘಾಟನೆ ಮಾಡಿದ್ರೆ ಎಲ್ಲರೂ ಕೂಡ ಸ್ವಾಗತಿಸ್ತಾರೆ, ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಇವ್ರು ಚುನಾವಣೆ ದೃಷ್ಟಿ ಇಟ್ಕೊಂಡು ಇನ್ನೂ 2 ವರ್ಷ ಕೆಲಸ ಮಾಡ್ಬೇಕಂತ ಅದು ಮುಗಿಬೇಕಾದ್ರೆ ಚುನಾವಣೆ ದೃಷ್ಟಿಯಿಂದ ಈಗಲೇ ಉದ್ಘಾಟನೆ ಮಾಡಕ್ಕೆ ಹೊಂಟವ್ರೆ ಅಂತಂದರೆ ಅದು ರಾಜಕೀಯವಾಗಿ ಮಾಡ್ತಾವ್ರೆ, ಯಾವ ಉದ್ದೇಶಕ್ಕೆ ಮಾಡ್ತಾವ್ರೆ? ಗರ್ಭಗುಡಿನ ಇನ್ನೂ ಮುಗಿದಿಲ್ಲ ರೀ. ಶ್ರೀರಾಮನ್ನ ಯಾವ ಥರ ಇಡಬೇಕು ಅಂತ ನೀವೇ ತೋರಿಸ್ತಾ ಇದ್ದೀರಾ ಮಾಧ್ಯಮದಲ್ಲಿ. ಇನ್ನೂ ತೀರ್ಮಾನನೇ ಆಗಿಲ್ಲ. ಆಗಲೇ 22ನೇ ತಾರೀಕು ಉದ್ಘಾಟನೆ ಅಂತಂದರೆ ಇದ್ರ ಉದ್ದೇಶ ಏನು? ಇದ್ರ ಹಿನ್ನೆಲೆ ಏನು? ನಾನು ಕೇಳ್ತಾರೆ, ಇದ್ರ ಹಿನ್ನೆಲೆ ಏನು? ರಾಜಕೀಯ ತಾನೆ. ಅವ್ರು ರಾಜಕೀಯವಾಗಿ ಮಾಡ್ಬೇಕಾದ್ರೆ ಕಾಂಗ್ರೆಸ್ನವ್ರು ಭಾಗವಹಿಸ್ಬೇಕಾ ಬೇಡವಾ? ಏನೂ ಇಲ್ಲ. ಜನ ಎಲ್ಲ ಬುದ್ಧಿವಂತರಾಗಿದ್ದಾರೆ. ಅವರು ಮಂತ್ರಾಕ್ಷತೆ ಕೊಡ್ತಾವ್ರು ಮನೆಗೆ. ನಾವು 2,000 ಸಾವಿರ ದುಡ್ಡು ಕೊಡ್ತಾ ಇದ್ದೀವಿ ಕುಟುಂಬಕ್ಕೆ. ತೀರ್ಮಾನ ಜನ ಮಾಡಲಿ. ಮಂತ್ರಾಕ್ಷತೆ ಓಟ್ ಹಾಕ್ಬೇಕಾ? 2,000 ಕುಟುಂಬಕ್ಕೆ 2,000 ಕೊಡೋರು ಓಟ್ ಹಾಕ್ಬೇಕಂತ ಜನ ತೀರ್ಮಾನ ಹೇಳಿಲ್ವ? ಗಂಟೆ ಬಾರಿಸಿ ಕರೋನಾ ಹೊಂಟೈತದೆ, ಲೈಟ್ ಪುಡಿ ಮೇಲೆ ಕರೋನಾ ಹೊಂಟೈತದೆ. ನಮ್ಮ ಜನ ಇನ್ನೂ ಈ ಒಂದು ಮೌಢ್ಯದಲ್ಲೇ ಇದಾರ ಅಂತಕ್ಕಂಥದ್ದು ಬೇಸರ.